ಒಂದಡಿ ಕಾಯಿಸಿಪ್ಪೆ ಮಟ್ಟೆ. ಇದ್ರ ಮೇಲ್ಗಡೆ ಗೋಣಿ ಚೀಲ ಗೊತ್ತಲ್ಲ ಎಲ್ಲರಿಗೂ. ಗೋಣಿ ಚೀಲ ಹಾಕ್ತಿವಿ ಸರ್. ಅದ್ರ ಮೇಲ್ಗಡೆ ಕೃಷಿ ಒಣತ್ಯಾಜ್ಯ. ಒಣತ್ಯಾಜ್ಯ ಅಂತಂದ್ರೆ ಈಗ ಅಲ್ಲೇ ಹೇಳಿದೀನಿ, ಅದೇ ತರದಲ್ಲಿ ನೀವೇನ್ ಬೇಕಾದ್ರೂ ಹಾಕ್ಬೋದು. ಕೃಷಿ ಒಣತ್ಯಾಜ್ಯ ಏನ್ ಇರುತ್ತೆ ಸಾರಾಂಶ ಬಹಳ ಮುಖ್ಯ. ನಾನ್ ಏನ್ ಮಾಡಿದೀನಿ, ಹೊಂಗೆ ಎಲೆ, ಮಾವಿನ ಎಲೆ, ಬೇವಿನ ಎಲೆ, ಆಮೇಲೆ ಈ ಬಾಳೆ ನಾರಿನಂತದ್ದು, ಈ ತರದವನ್ನ ಹಾಕಿದೀನಿ ಇದ್ರೊಳಗಡೆ. ಇದ್ರ ಮೇಲ್ಗಡೆ ನಾನೇ ಮಾಡಿ ತಿರ್ಗಾ ಸಗಣಿ ಹಾಕಿದೀನಿ, ಒಂದ್ ಡಬ್ಬು ಸೇಮ್ ಹಳೇದು ಕಳ್ತಿರೋದು 15 ದಿವಸ ಆಗಿ ಮೀಥೇನ್ ಅದನ್ನ ಹಾಕಿದ್ದೀನಿ. ಅದ್ರ ಮೇಲ್ಗಡೆ ಹಸಿ ತ್ಯಾಜ್ಯ ಹಾಕಿದೀನಿ. ಹಸಿ ತ್ಯಾಜ್ಯ ಅಂದ್ರೆ ಅದೇ ಸೇಮ್ ನುಗ್ಗೆ ಸೊಪ್ಪು, ಕುಂಬಳದೆಲೆ, ಗೋರಂಟಿ ಸೊಪ್ಪು, ಇದೆಲ್ಲ ಅಂದ್ರೆ ಮೇಯ್ನು ಔಷಧೀಯ ಗುಣ ಇರ್ಬೇಕು ಅದಕ್ಕೆ. ಆಮೇಲೆ ಹಳ್ಳಿಂಡಿ, ಕೊಬ್ಬರಿ ಹಿಂಡಿ ಹಾಕಿದೀನಿ. ಸೆಂಟ್ರಲ್ ಸಿಗುತ್ತಲ್ಲ, ಸೀಮೆ ಬರಲ್ಲ ಅಂತ. ಇದ್ರ ಮೇಲ್ಗಡೆ ನಾನು ಕೃಷಿ ತ್ಯಾಜ್ಯ ಹಾಕಿ ಆಮೇಲೆ ಲಾಸ್ಟ್ ಫೈನಲಿ ಸಗಣಿ ಹಾಕಿ ಪ್ರಿಪೇರ್ ಮಾಡಿದೀನಿ. 15 ದಿವಸ ಆದ್ಮೇಲೆ, ಯಾಕೆಂದ್ರೆ ಒಂದೊಂದನಿ ಹಾಕಂಗಿಲ್ಲ ಇದಕ್ಕೆ. ಇದನ್ನೆಲ್ಲ ರೆಡಿ ಮಾಡ್ಕೊಂಡಾಗ ಕನಿಷ್ಠ ಅಂದ್ರೆ ನಮ್ಗೆ ಡೈಲಿ ಒಂದ್ 10 ಲೀಟರ್ ನೀರ್ ಬೀಳ್ಬೇಕು ಇದ್ರೊಳಗೆ. ಕೀರ್ತಿ ಅವ್ರೆ, ಇದೇನೋ ಡ್ರಮ್ ಗಳನ್ನ ನೋಡ್ದೆ, ಇದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡಿ. ಸರ್, ಇದು ಎರೆಜಲ ಅಂತ ಹೇಳಿ ಸರ್. ಎರೆಹುಳ ಮೈ ತೊಳೆದಿದ್ ನೀರು ಅಂತೀವಿ. ಎರೆಜಲನ ನಾನು ಮುಂಚೆ ಬರೇ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ, ಹೆಂಗ್ ಮಾಡ್ಕೋಬೇಕಪ್ಪ, ಎತ್ ಮಾಡ್ಕೋಬೇಕಪ್ಪ ಅಂತ. ನೋಡಿದ್ರೆ ಆಗಲ್ವಲ್ಲ ಸರ್ ಇವತ್ತಿನ ಇದರಲ್ಲಿ. ಕಾರ್ಯರೂಪಕ್ಕೆ ತರಬೇಕು. ಕಾರ್ಯರೂಪಕ್ಕೆ ತಂದಿದ್ದು ಈ ಡ್ರಮ್ ಇಂದ, ಫಸ್ಟ್ನೇ ಡ್ರಮ್ ಇಂದ. ಈ ಡ್ರಮ್ಗೆ ಹಾಕಿ ಮಾಡುವಾಗ ಅಂದ್ರೆ ನನ್ನ ಹತ್ರ ಏನಿತ್ತು, ನನ್ನ ತಿಳುವಳಿಕೆ, ಆಮೇಲೆ ನನ್ನ ಹತ್ರ ಏನಿತ್ತು ತ್ಯಾಜ್ಯ, ಆಮೇಲೆ ನನಗೆ ಎಷ್ಟು ಗೊತ್ತು ಮಾಹಿತಿ, ಅದ್ರ ಮೂಲಕ ಮಾಡಿದೆ. ಇದು ಮಾಡಾದ್ಮೇಲೆ ಗೊತ್ತಾಯ್ತು, ಇನ್ನ ಎಷ್ಟೋ ಬಾಕಿ ಉಳಿಸಿದೀನಿ. ಅದನ್ನೆಲ್ಲ ಪೂರ್ಣ ಪ್ರಮಾಣದಲ್ಲಿ ಫಿಲ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಂದ 1 ರಿಂದ 2, ಇದರಲ್ಲಿ ಅನುಭವ ಆದ್ಮೇಲೆ 3, ಇದ್ರಲ್ಲಿ ಅನುಭವ ಆದ್ಮೇಲೆ 4, ಇಷ್ಟಕ್ಕೆ 8 ತಿಂಗಳು ಟೈಮ್ ತಾಳಿದೆ ಸರ್ ಟೋಟಲ್ ಆಗಿ. ಈಗ ಇದ್ರ ಅನುಭವ ಬಂತು ಅಂದ್ರೆ ಫಸ್ಟ್ ರೈತರಿಗೆ ಎಲ್ಲರಿಗೂ ಬೇಕಾಗದ ಏನಂದ್ರೆ ಮಾಹಿತಿ. ನಾವ್ ಎಷ್ಟು ಮಾತಾಡಿದ್ರು ಮಾಹಿತಿ ಬೇಕು. ಫಸ್ಟ್ ಸೇಮ್ ಅಲ್ಲಿ ಬ್ಯಾಗಲ್ಲಿ ಹೇಳದಂತೆ, ಆದ್ರೆ ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಏನಂದ್ರೆ ಇದ್ರಲ್ಲಿ ಮಾಯಿಶ್ಚರ್ ಮೇಂಟೈನ್ ಮಾಡ್ಬೋದು ಸರ್. ಅಲ್ಲಿ ಮೇಂಟೈನ್ ಮಾಡಕ್ ಆಗಲ್ಲ. ಯಾಕೆ ಅಂತಂದ್ರೆ ಪ್ರಮಾಣ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ನಾವು ವಾಟರ್ ಕ್ಯಾನಲ್ ಕೊಡ್ತೀವಿ ಅಥವಾ ಒಂದು ಅರಿವಿನಲ್ಲಿ ಕೊಡ್ತೀವಿ, ಅಲ್ಲಿ ಹಂಗ್ ಬರಲ್ಲ. ಒಂದೇ ಲಿಮಿಟಲ್ಲಿ ಮಾಡಕ್ಕಾಗಲ್ಲ. ಇದರಲ್ಲಿ ಮಾಯಿಶ್ಚರ್ ಮೇಂಟೈನ್ ಮಾಡ್ಬೋದು. ಮಾಯಿಶ್ಚರ್ ಮೇಂಟೈನ್ ಮಾಡೋದಂತ ಎರೆಹುಳ ಕಾಣ್ತಾ ಹೋಗ್ತವೆ. ಇಲ್ಲಿ ನಾವೇನ್ ಮಾಡಿದೀವಿ ಅಂದ್ರೆ, 1 ಸೆಕೆಂಡ್ ಹಂಗೆ ತೋರಿಸ್ತೀನಿ. ಇದು ಬಂದಾಗ ತೋರ್ಸಕ್ಕೆ ಅಂತಾನೆ ಇಟ್ಟಿದ್ದೀರಿ. ಈ ಕಾಯಿಸಿಪ್ಪೆ ಮಟ್ಟೆನ ಇಲ್ಲಿಗೆ ಜೋಡಿಸ್ಕೊಂತೀವಿ, 1 ಅಡಿಗೆ. ಅದಕ್ಕಿಂತ ಮುಂಚಿತವಾಗಿ ನೀವು ಇದ್ರ ಟ್ಯಾಬ್ ತೋರಿಸಿ ಸರ್. ಇಲ್ಲಿ ಒಂದ್ ಚೂರ್ ಹತ್ರಕ್ಕೆ ಬಂದು ತೋರಿಸಿ ಸರ್. ಈ ಟ್ಯಾಬು ಬಹಳ ಇಂಪಾರ್ಟೆಂಟ್. ಅದಕ್ಕಿಂತ ಮುಂಚಿತವಾಗಿ ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ ತೋರಿಸಿ ಸರ್. ನಾನು ಇಲ್ಲಿ ಫ್ಲಾಟ್ ಆಗಿ, ನಾನು ಯಾರಿಗೂ ಎಲ್ಲರಿಗೂ ಇದನ್ನ ಹೇಳೋದು, ಈ ತರ ಫ್ಲಾಟ್ ಆಗಿರೋ ತಗಡ್ರಿ ಡ್ರಮ್ ಸಿಕ್ಕಿದ್ರೆ. ಕಾರಣ ಏನು ಅಂತಂದ್ರೆ, ಇಲ್ಲೇನಾಗುತ್ತೆ ಅಂದ್ರೆ 3 ಇಂಚು ಮ್ಯಾಲಕ್ ಬಂದು ಹತ್ತಿ ಬರ್ಬೇಕು ಎರೆಜಲ. ಇಲ್ಲಿ ಫ್ಲಾಟ್ ಆಗಿರೋದ್ರಿಂದ ಟಾಪು ಬಾಟಮ್ ಈಸಿಯಾಗಿ ಬರುತ್ತೆ. ಪೂರ್ತಿ ಪ್ರಮಾಣದಲ್ಲಿ ನಮ್ಗೆ ಎರೆಜಲ ಸಿಗುತ್ತೆ. ಪೂರ್ತಿ ತರದಲ್ಲಿ ಏನು ನಿಲ್ದೇನೆ ಆರಾಮಾಗಿ ಸಿಗುತ್ತೆ. ಅದು ಬಹಳ ಇಂಪಾರ್ಟೆಂಟ್. ಈ ಟ್ಯಾಬ್ಗೆ 100 ರೂಪಾಯಿ ಆಗುತ್ತೆ. ಇದು ಹಾರ್ಡ್ವೇರ್ ಅಲ್ಲಿ ಸಿಗುತ್ತೆ. ನಾನು 3/4 ಇಂಚಿಂದ ಹಾಕಿದೀನಿ. ನಿಮ್ ಅನುಕೂಲ ಹಾಕಬಹುದು. ಇದಕ್ಕೂ 100 ರೂಪಾಯಿ ಆಗುತ್ತೆ ಒಂದು. ಆಮೇಲೆ ಇಲ್ಲಿಂದ ಇಲ್ಲಿಗೆ ನಾವು ಕಾಯಿಸಿಪ್ಪೆ ಮಟ್ಟೆ, 1 ಅಡಿ ಕಾಯಿಸಿಪ್ಪೆ ಮಟ್ಟೆ. ಇದ್ರ ಮೇಲ್ಗಡೆ ಗೋಣಿ ಚೀಲ ಗೊತ್ತಲ್ಲ ಎಲ್ಲರಿಗೂ. ಗೋಣಿ ಚೀಲ ಹಾಕ್ತಿವಿ ಸರ್. ಅದ್ರ ಮೇಲ್ಗಡೆ ಕೃಷಿ ಒಣತ್ಯಾಜ್ಯ. ಒಣತ್ಯಾಜ್ಯ ಅಂತಂದ್ರೆ ಈಗ ಅಲ್ಲೇ ಹೇಳಿದೀನಿ, ಅದೇ ತರದಲ್ಲಿ ನೀವೇನ್ ಬೇಕಾದ್ರೂ ಹಾಕ್ಬೋದು. ಕೃಷಿ ಒಣತ್ಯಾಜ್ಯ ಏನ್ ಇರುತ್ತೆ ಸಾರಾಂಶ ಬಹಳ ಮುಖ್ಯ. ನಾನ್ ಏನ್ ಮಾಡಿದೀನಿ, ಹೊಂಗೆ ಎಲೆ, ಮಾವಿನ ಎಲೆ, ಬೇವಿನ ಎಲೆ, ಆಮೇಲೆ ಈ ಬಾಳೆ ನಾರಿನಂತದ್ದು, ಈ ತರದವನ್ನ ಹಾಕಿದೀನಿ ಇದ್ರೊಳಗಡೆ. ಇದ್ರ ಮೇಲ್ಗಡೆ ನಾನೇ ಮಾಡಿ ತಿರ್ಗಾ ಸಗಣಿ ಹಾಕಿದೀನಿ, ಒಂದ್ ಡಬ್ಬು ಸೇಮ್ ಹಳೇದು ಕಳ್ತಿರೋದು 15 ದಿವಸ ಆಗಿ ಮೀಥೇನ್ ಅದನ್ನ ಹಾಕಿದ್ದೀನಿ. ಅದ್ರ ಮೇಲ್ಗಡೆ ಹಸಿ ತ್ಯಾಜ್ಯ ಹಾಕಿದೀನಿ. ಹಸಿ ತ್ಯಾಜ್ಯ ಅಂದ್ರೆ ಅದೇ ಸೇಮ್ ನುಗ್ಗೆ ಸೊಪ್ಪು, ಕುಂಬಳದೆಲೆ, ಗೋರಂಟಿ ಸೊಪ್ಪು, ಇದೆಲ್ಲ ಅಂದ್ರೆ ಮೇಯ್ನು ಔಷಧೀಯ ಗುಣ ಇರ್ಬೇಕು ಅದಕ್ಕೆ. ಅಂತದ್ನ ನಾನು ಹಾಕಿದೀನಿ ಸರ್ ಇದ್ರೊಳಗಡೆ ಹಾಕಿ. ಇದ್ರ ಮೇಲ್ಗಡೆ ನಾನು ಅಂದ್ರೆ ಇದನ್ನ ಹಾಕಿ ಕೃಷಿ ತ್ಯಾಜ್ಯ ಹಾಕೋದ್ ಜೊತೆಗೆ ಇದನ್ನ ಹಾಕಿದೀನಿ. ಯಾವ್ದು ಕಡ್ಲೆಕಾಯಿ ಹಿಂಡಿ, ಇದು ಬೇವಿನ ಹಿಂಡಿ ಹಾಕಿಲ್ಲ, ಕಡ್ಲೆಕಾಯಿ ಹಿಂಡಿ, ಆಮೇಲೆ ಹಳ್ಳಿಂಡಿ, ಕೊಬ್ಬರಿ ಹಿಂಡಿ ಹಾಕಿದೀನಿ. ಸೆಂಟ್ರಲ್ ಸಿಗುತ್ತಲ್ಲ, ಸೀಮೆ ಬರಲ್ಲ ಅಂತ. ಇದ್ರ ಮೇಲ್ಗಡೆ ನಾನು ಕೃಷಿ ತ್ಯಾಜ್ಯ ಹಾಕಿ ಆಮೇಲೆ ಲಾಸ್ಟ್ ಫೈನಲಿ ಸಗಣಿ ಹಾಕಿ ಪ್ರಿಪೇರ್ ಮಾಡಿದೀನಿ. 15 ದಿವಸ ಆದ್ಮೇಲೆ ಅಲ್ಲಿ ಇದನ್ನ ಜೋಡಿಸಿದೀನಿ. 15 ದಿವಸದವರೆಗೂ ಇದೇನ್ ಬೇಕಾಗಲ್ಲ, ಯಾಕೆಂದ್ರೆ ಒಂದೊಂದನಿ ಹಾಕಂಗಿಲ್ಲ. ಇದಕ್ಕೆ ಇದನ್ನೆಲ್ಲ ರೆಡಿ ಮಾಡ್ಕೊಂಡಾಗ ಕನಿಷ್ಠ ಅಂದ್ರೆ ನಮ್ಗೆ ಡೈಲಿ ಒಂದ್ 10 ಲೀಟರ್ ನೀರ್ ಬೀಳ್ಬೇಕು ಇದ್ರೊಳಗೆ. ಹಾಕ್ತಿವಿ, ರೀಸೈಕಲ್ ಬರ್ತಾ ಇರ್ತೈತೆ, ಹಾಕ್ತಿವಿ, ಬರ್ತಾ ಇರ್ತೈತೆ. ಇದು 3 ದಿವಸ ಆದ್ಮೇಲೆ ಇದರಲ್ಲಿ ಬರುತ್ತಲ್ಲ ನೀರು ಟೋಟಲ್ ಆಗಿ, ಇದನ್ನ ಒಂದೊಂದು ಗಿಡ ಕೊಯ್ಕೋಬಹುದು. 3 ದಿವಸ ಆದ್ಮೇಲೆ ನೀರ್ ಚೇಂಜ್ ಮಾಡ್ಬೇಕು ಸರ್. ಈ ತರ 5 ಸತಿ ಮಾಡಿದ್ರೆ 15 ದಿವಸ ಆಗೋಕತ್ತೆ. ಅಷ್ಟೊತ್ತಿಗೆ ಮೀಥೇನು ಆರೋಗಿರ್ತೈತೆ. ಇದು ಚೆನ್ನಾಗಿ ಸ್ವಲ್ಪ ಕಳ್ತಿರ್ತೈತೆ. ಎರೆಹುಳ ಬಿಟ್ರೆ ನಮ್ಗೆ ಅದಕ್ಕೆ ತಿನ್ನಕ್ ಆಹಾರ ರೆಡಿ ಮಾಡ್ಕೊಟ್ಟಂಗೆ ನಾವು ಒಂದು. ಆಮೇಲೆ ಇದಾದ್ಮೇಲೆ ನಾವು ಇದನ್ನ ಕಟ್ಟಾದ್ಮೇಲೆ ಎರೆಹುಳ ಬಿಡ್ತೀವಿ ಇದ್ರೊಳಗಡೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನ್ ಗೊತ್ತಾ ಸರ್,
ಈ ಎರೆಹುಳ ಏನ್ ಬಿಡ್ತೀವಲ್ಲ, ಎರೆಹುಳ ಅಂದ್ರೆ ಈ ಡ್ರಮ್ ರೆಡಿ ಆಗುವಾಗ ಸಮಸ್ಯೆ ಏನ್ ಬರುತ್ತೆ ಅಂತಂದ್ರೆ ಮೇಯ್ನು ಇದಕ್ಕೆ ನಾನು ಹೇಳ್ದಲ್ಲ ಫ್ಲಾಟ್ ಆಗಿರೋದನ್ನ ತಗೋಬೇಕು, ಇದಕ್ಕೆಲ್ಲ ಹಾಕಬೇಕು, 15 ದಿವಸ ನೀವು ರೆಡಿ ಮಾಡ್ಕೋಬೇಕು. ಎರೆಹುಳ ಬಿಟ್ಟ ಮೇಲೆ ಸಮಸ್ಯೆ ಏನಂದ್ರೆ ವಾತಾವರಣಕ್ಕೆ ಅವೆಲ್ಲೋ ನಾವು ತರಿಸ್ಕೊಂಡಾಗ ಆ ವಾತಾವರಣಕ್ಕೆ ಅಡ್ಜಸ್ಟ್ ಆಗಲ್ಲ, ಕೆಳಗ್ ಬೀಳಂತ ಚಾನ್ಸಸ್ ಇರ್ತೈತೆ. ಅದಕ್ಕೆ ನಾವೇನ್ ಮಾಡೋದು, ಈ ಪ್ರಾವಿಷನ್ ಸ್ಟೋರ್ ಅಲ್ಲಿ ವುಡ್ ಫ್ಲೇವುಡ್ ಸಿಗುತ್ತಲ್ಲ, ಫ್ಲೇವುಡ್ ತರದ್ದು ಸಿಗ್ತಾವಲ್ಲ, ವುಡ್ ಬಾಕ್ಸ್ ತರ, ಅದನ್ನ ಹಿಂಗ್ ಕಟ್ಬೇಕು. ಇಲ್ಲಿ ಕಾರಣ ಏನು, ಹೊತ್ತು ಬರಕ್ಕಾಗಲ್ಲ, ಹೊರಗಡೆ ಬೀಳಲ್ಲ, ಬಿದ್ದು ಡ್ಯಾಮೇಜ್ ಆಗಿ ಸತ್ತ ಹೋಗ್ತವೆ, ವೇಸ್ಟ್ ಆಗುತ್ತೆ. ಯಾಕೆ ಇದನ್ನ ಹೇಳ್ತಿದೀನಿ ಅಂತಂದ್ರೆ, ನಾವು ತಂದು ಬಿಡೋದು 4 ಗಂಟೆಗೆ ಅಂತ ಕಳಿ ಸರ್, 12:30 1 ಗಂಟೆಗೆ ಬೀಳ್ತೇವೆ, ನಾವು ನೋಡಿದ್ರೆ ಮನೆಗಿರ್ತೀವಿ, ಅವಾಗ ಸುಮ್ನೆ ವೇಸ್ಟ್ ಆಗುತ್ತೆ, ಗೊತ್ತಿಲ್ದಂಗೆ ಲಾಸ್ ಆಗುತ್ತೆ. ಅದಾಗದು ಬೇಡ ಅಂತ 2 ದಿವಸ ಅಷ್ಟೇ ಅದು ಆತರ ಆಗೋದು, ಆಮೇಲೆ ಏನು ಬರಲ್ಲ, ಅವು ಒಳಗಡೆನೆ ಇರ್ತವೆ. ಒಂದು ಹಂಗ್ ಬರಕ್ ಕಾರಣ ವಾತಾವರಣಕ್ಕೆ ಅಡ್ಜಸ್ಟ್ ಆಗದಂಗೆ ಇದಕ್ಕೆ, ಇಲ್ಲ ಒಳಗಡೆ ಮೀಥೇನ್ ಇರ್ತೈತೆ, ಇವೆರಡೇ ಕಾರಣಕ್ಕೆ ಆತರ ಬರೋದು. ಆಯ್ತಾ, ಎರೆಹುಳ ಬಿಟ್ರಿ. ಇದೆಲ್ಲ ಇದು ನನಗೆ ಇಷ್ಟು ದಿನ ಏನ್ ಮಾಡ್ಕೊಂಬತ್ತಿದ್ದೀನಿ, ಫಸ್ಟ್ ಇದಕ್ ಮಾಡಿದಾಗ ನೀರ್ ಹಾಕಿ ಮಾಡಿದೆ, ಆಮೇಲೆ ಇದಕ್ಕೆ ನಾನು ಗೋಕುಪಾಮೃತ, ಜೀವಾಮೃತ ಹಾಕಿ ಮಾಡಿದೆ, ಆಮೇಲೆ ಗೋಕುಪಾಮೃತ, ಜೀವಾಮೃತ, OWDC, ಫಿಶಮಿನ್ ಆಸಿಡ್ ಹಾಕಿ ಮಾಡಿದೆ. ಈ ತರ ಚೇಂಜಸ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಇಲ್ಲೇನು ಮೇಯ್ನು ನನಗೆ ಎರೆಹುಳನು ಜಾಸ್ತಿ ಆಗ್ಬೇಕು, ಆಮೇಲೆ ಇದು ಎರೆಜಲ ಉತ್ಕೃಷ್ಟವಾಗಿ ಬರ್ಬೇಕು. ಆಮೇಲೆ ಇದಲ್ದೆ ನನಗೆ ಮೇಯ್ನು ಈ ಗೊಬ್ಬರ ಎರೆಹುಳ ತ್ರಿಬಲ್ ಆಗ್ಬೇಕು, ಅದಕ್ಕೆ ಅಂತ 1ಕ್ಕಿಂತ 3 ಪಟ್ಟು ಆಗ್ಬೇಕು. ಈ ತರ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಬಂದಿನಿ. ಅಂದ್ರೆ ಇದೆಲ್ಲ ನನ್ನ ಹತ್ರ ರೆಡಿ ಆಗ್ತಾ ಇರುವಾಗ ಏನೇನ್ ಸಾಕ್ತಾ ಇರ್ತೈತೆ ಅದ್ರಂತೆ ನಾನು ಮಾಡ್ಕೊಂಬಂದಿದ್ದೀನಿ. ಇವಾಗ ನಾನೇನು ಮಾಡ್ತಾ ಇಲ್ಲ ಸದ್ಯಕ್ಕೆ, ಈಗ ನನ್ನ ಕೆಲಸಗಳು ಜಾಸ್ತಿ ಇರೋದ್ರಿಂದ ನಾನೇನು ಮಾಡ್ತಿಲ್ಲ, ಅದರಿಂದ ನೀರನ್ನೇ ಕೊಡ್ತಾ ಬರ್ತಾ ಇದ್ದೀನಿ. ಅಕಸ್ಮಾತ್ ಗಂಜಲ ಸಿಕ್ಕಿದ್ರೆ ಗಂಜಲ ಹಾಕ್ತಾ ಬರ್ತಾ ಇದ್ದೀನಿ. ನಾನು ಏನ್ ಮಾಡ್ತೀನಿ ಅಂದ್ರೆ, ಕನಿಷ್ಠ ಅಂದ್ರೆ 100 ml ಇದರಲ್ಲಿ ಗಂಜಲ ಹಾಕಿದ್ರೆ, ಅಥವಾ 100 ಅಥವಾ 250 ml ಗಂಜಲ ಹಾಕಿದ್ರೆ, ಇನ್ನು ಉಳಿದಿದ್ದೆಲ್ಲ ನೀರು ಒಯ್ತೀನಿ. ಇದು 2 ಲೀಟರ್ ಬಾಟ್ಲು. ಅಂದ್ರೆ ಏನು ಇಲ್ದಿದ್ರು ಮಾಡ್ಕೋಬಹುದು ಅಂತ ಮಾಡಿರೋದು ಸರ್. ಇದು ಏನ್ ಇದ್ದೇ ದುಡ್ಡಿದ್ದೇ ಎಲ್ಲ ಮಾಡ್ಬೇಕು ಅಂತಾರೆ, ಏನು ಇಲ್ದಿರು ಮಾಡ್ಬೋದು, ಮನೇಲೆ ಹಿಂಗ್ ಮಾಡ್ಕೋಬಹುದು ಅಂತ ನಾನು ಮಾಡಿರೋದು. ಇದು ಮೇನ್ ಏನಪ್ಪಾ ಅಂತಂದ್ರೆ, ಎರೆಹುಳ ಬಿಟ್ಟಾದ್ಮೇಲೆ ಇಲ್ಲಿ ಈ ತರ ಮಾಯಿಶ್ಚರ್ ಅಂದ್ರೆ ತೋರಿಸ್ಬೋದು. ಇಲ್ಲಿ ಎಡೆಗೆ ಒಂದೊಂದೇ ಹನಿನೇ ಬೀಳ್ಬೋದು. ಅಲ್ಲೆಲ್ಲ ತೋರಿಸ್ಕೊಂಬನ್ನಿ ಸರ್, ಅದ್ ಕಡೆ ಇಲ್ಲಿ ತೋರಿಸ್ಬೋದು. ಇಲ್ಲಿ ನೋಡಿ, ಇಲ್ಲಿ ಒಂದೊಂದೇ ಹನಿ ಬೀಳ್ತಾ ಇದೆ, ಸ್ಪ್ರೆಡ್ ಆಗ್ತದೆ ನೋಡಿ. ಹಿಂಗ್ ಒಂದೊಂದೇ ಹನಿನೇ ಬೀಳ್ಬೇಕು. ಕಾರಣ ಯಾಕೆ ಅಂದ್ರೆ, ಆ ಒಂದೊಂದೇ ಹನಿ ಬಿದ್ದಾಗ ಅದು ಎರೆಹುಳ ಮೈ ತೊಳೆದು ಕ್ಲೀನ್ ಆಗಿ ಇಳಿದಿದ್ ನೀರು ಫೈನಲ್ ಆಗಿ ಇಲ್ಲಿ ಒಂದೊಂದೇ ತೊಟ್ಟು ಅಲ್ಲೂ ಒಂದೊಂದೇ ತಟ್ಟೆ ಬೀಳ್ಬೇಕು. 2 ರಿಸಲ್ಟ್ ಒಂದೇ ಇರ್ಬೇಕು ಸರ್. ಇಲ್ಲಿ ದಬ ಬಿದ್ರೆ ಅಲ್ಲೂ ದಬ ಬೀಳ್ತಾ ಇರ್ತದೆ. ಇಲ್ಲೂ ಒಂದೊಂದ್ ಹನಿನೇ ಬೀಳ್ಬೇಕು, ಅಲ್ಲೂ ಒಂದೊಂದ್ ಹನಿನೇ ಬೀಳ್ಬೇಕು. ನೀವ್ ಬೇಕಾದ್ರೆ ಅಕ್ಕಪಕ್ಕ ತೋರಿಸ್ಬೋದು, ಅಲ್ಲೂ ಒಂದೊಂದ್ ಹನಿ ಹಂಗೆ ಬೀಳ್ತಾ ಇರ್ತೈತೆ. ಇದು ಇದ್ರ ಲಕ್ಷಣಗಳು ಕಂಡಿಡ್ಕೋಬಹುದು ನಾವು. ಈ ತರ ಇದನ್ನ ನಾವೇನ್ ಮಾಡಿದೀವಿ ಅಂದ್ರೆ, ಈ ತರ ಬಾಣ್ಲೆಯಲ್ಲೇ ಇಟ್ಟಿದೀನಿ. ಅಂದ್ರೆ ನನ್ನ ಅನುಕೂಲಕ್ಕೆ, ನನ್ನ ಹೆಂಗಪ್ಪ ಅಂತಂದ್ರೆ ದುಡ್ಡಿನ ಅನುಕೂಲಕ್ಕೆ ನನ್ಗೆ ಹೆಂಗಾಗುತ್ತೆ ಹಂಗ್ ಮಾಡ್ಕೊಂಡಿದೀನಿ ಸರ್. ಹೈಟೆಕ್ ಮಾಡ್ಬೇಕು ಅನ್ನೋ ಉದ್ದೇಶ ಇಲ್ಲ. ಒಬ್ಬ ರೈತ ಸಿಂಪಲ್ ಆಗು ಮನೆಗೂ ಮಾಡ್ಕೋಬಹುದು, ಉಳಿಸ್ಕೋಬಹುದು ಅನ್ನೋ ಉದ್ದೇಶ. ಈ ಬಾಣ್ಲೆಯಲ್ಲಿ ಹಿಂಗ್ ಹಾಕೊಂಡು ಇದನ್ನ ನಾನು ಏನ್ ಮಾಡ್ತೀನಿ ಅಂದ್ರೆ, ಇದನ್ನ ಇಲ್ಲಿ ಸ್ಟೋರ್ ಮಾಡ್ಕೊಂತೀನಿ ಸರ್. ಇಲ್ಲಿ ಈಗಾಗಲೇ ಖಾಲಿ ಮಾಡಿದೀನಿ, ಇಲ್ಲಿ ಸ್ಟೋರ್ ಮಾಡ್ಕೊಂತೀನಿ. ಇಲ್ಲಿ ಸ್ಟೋರ್ ಮಾಡಿದಾಗ ಹೆಚ್ಚಿಗೆ ದಿನ ಇಟ್ಕೊಂತೀನಿ ಅಂತ ಅಂದ್ರೆ, ಇದಕ್ಕೆ ಬೆಲ್ಲ ಸೇರಿಸ್ಬೇಕು. 2 kg ನಾಟಿ ಬೆಲ್ಲ, 2 kg ಬೆಲ್ಲ ಸೇರಿಸಿ ಇದನ್ನ ತಿರುಗಿಸ್ಬೇಕು. ನೀವು ಎಷ್ಟು ದಿನ ಇಟ್ಕೋಬಹುದು. 2 kg 45 ದಿವಸದೊಳಗಡೆ ಹಾಕ್ಬೇಕು. ಆದಷ್ಟು ತಿರುಗಿಸಿ 45 ದಿವಸದೊಳಗಡೆ ನಾನೇನ್ ಮಾಡ್ತೀನಿ ಅಂದ್ರೆ, ಇದ್ರೊಳಗಡೆಗೆ ಒಂದು ಜಾಲರ ಐತೆ, ಅದನ್ನ ನಾನು ತೋರಿಸ್ತೀನಿ ಜಸ್ಟ್. ಸರಿ, ನೀವು ತೋರಿಸ್ಬೋದು. ಆಗ್ಲೇ ಹೇಳ್ತಾ ಇದ್ದೀನಿ ನಾನು. ನೋಡ್ರಿ, ನಾನೇನ್ ಮಾಡ್ತೀನಿ ಅಂದ್ರೆ, ಇದ್ರಲ್ಲಿ ಸ್ಟಾಕ್ ಆದಾದ್ಮೇಲೆ ಇದನ್ನ ನಾನು ಹೊಡಿವಾಗ ಏನ್ ಮಾಡ್ತೀನಿ, ಇದ್ರೊಳಗಡೆ ಇಡ್ತೀನಿ. ಹಿಂಗೆ ಇಡ್ತೀನಿ. ಇಮ್ಯಾಜಿನ್ ಮಾಡ್ಕೊಂಡ್ರಿ, ಇದ್ರೊಳಗಡೆ ಈಗ ಎರೆಜಲ ಐತೆ. ಹಿಂಗ್ ಇಟ್ಟಾಗ ಏನಾಗುತ್ತೆ ಅಂದ್ರೆ, ಆ ಗಸಿ ಇರೋದೆಲ್ಲ ಏನಿರುತ್ತೆ, ಡಸ್ಟ್ ಅದೆಲ್ಲ ಆಚೆಗೆ ಹೋಗುತ್ತೆ. ತಿಳಿ ನೀರು ಮಾತ್ರ ಇದ್ರೊಳಗಡೆ ಬರುತ್ತೆ. ಫಿಲ್ಟರ್ ಆಗುತ್ತೆ. ಇದು ಫಿಲ್ಟರ್ ಆಗುತ್ತೆ. ಫುಲ್ ತಿಳಿ ನೀರು ಅಂದ್ರೆ ಸ್ಪ್ರೇ ಮಾಡಕ್ಕೆ ಯೋಗ್ಯವಾಗಿರೋಂತ ಎರೆಜಲ ಇದ್ರೊಳಗಡೆ ಬರುತ್ತೆ. ಇದಕ್ ಬಂದಾಗ ನಾನೇನ್ ಮಾಡ್ತೀನಿ, ಇದನ್ನ ಇದ್ರೊಳಗಡೆ ಬಿಟ್ಬಿಡ್ತೀನಿ. ಹಿಂಗೆ ಓಕೆನಾ. ಇಲ್ಲಿ ಬಿಟ್ಟು ಮೋಟರ್ ಸ್ಟಾರ್ಟ್ ಮಾಡ್ತಿದ್ದಂಗೆ ಇದ್ರ ಮೂಲಕ, ಪೈಪ್ ಮೂಲಕ ಅಲ್ಲಿಗೆ ಸ್ಪ್ರೇ ಬರುತ್ತೆ. ಇಷ್ಟೇ ಸಿಂಪಲ್. ಆಮೇಲೆ ಕೆಲವೊಬ್ರು ಕೇಳ್ಬೋದು, ಇದನ್ನ ಎಲ್ಲಾರು ಮಾಡಿಸ್ಕೋಬಹುದು. ಇದನ್ನ ನಾನು ಮಾಡ್ಸಿದೀನಿ. ಅಂದ್ರೆ ಹೆಂಗೆ, ಇದು ಉದ್ದ ಬಂದು 3 ಅಡಿ, ಟೋಟಲ್ 6 ಕಂಬಿ ಬಂದವೆ. 3 6 ಕಂಬಿ. ಈ ಅಗಲ ಬಂದು 1 ಕಾಲ್ ಐತೆ. 3 ಅಡಿ ಉದ್ದ, 1 ಕಾಲ್ ಅಡಿ ಸರ್ಕಲ್ ಅಗಲ. ಇದು ಮಾಡಿಸಿ ಇದಕ್ಕೆ ಬಟ್ಟೆ ಹೊಲಿಸ್ಕೊಂಡಿದೀನಿ, ಸೀರೆ. ಇಲ್ಲಿ ಹಿಂಗ್ ಕಟ್ಬಿಟ್ರಿ, ಹಿಂಗ್ ಹೊರಗಡೆ ಲಾಡಿ ಇದು ಮಾಡ್ಯಾರ, ಹಿಂಗ್ ಕಟ್ಕೊಂಡ್ಬಿಟ್ಟು ಅದನ್ನ ಫಿಲ್ಟರ್ ಆಗುತ್ತೆ. ಅಷ್ಟೇ. ನಮ್ಗೆ ಏನಪ್ಪಾ ಅಂದ್ರೆ ಖರ್ಚು, ಬಟ್ಟೆ ಹರಿದೋದ್ರೆ ಸೀರೆ ಹಾಕೋಬೇಕು, ಬೇರೆ ಒಂದು ಬಟ್ಟೆ ಹಾಕೋದು ಅಷ್ಟೇ. ಸಿಂಪಲ್. ಎಲ್ಲಾನು ಇದ್ರಲ್ಲಿ ಮಾಡ್ಕೋಬಹುದು. ಜೀವಾಮೃತ, ಗೋಕುಪಾಮೃತ, OWDC, ಎರೆಜಲ ಎಲ್ಲಾನು ಇದ್ರಲ್ಲೇ ಬಿಡ್ಕೋಬಹುದು. ನನ್ನ ಏನು ಕೋಕೋ ಆಗಿರ್ಬೋದು, ಬಾಳೆ, ಇನ್ನೊಂದು ಮತ್ತೊಂದು ಯಾವ್ದಕ್ಕನಾಗ್ಲಿ ಸ್ಪ್ರೇ ಮಾಡ್ತೀನಿ ನೀರಿನ ಮೂಲಕ ಬಿಡ್ಕೊಂಡು. ಯಾಕಂದ್ರೆ 1 ಲೀಟರ್ಗೆ 10 ಲೀಟರ್ ನೀರು ಮಿಕ್ಸ್ ಮಾಡ್ಬೇಕು ಎರೆಜಲಕ್ಕೆ.
ಅದ್ರ ಸಲುವಾಗಿ ಇದು ಎಷ್ಟು ಹಾಕಿರ್ತೀನೋ ನೋಡ್ಕೊಂಡು ಅಷ್ಟೇ ನೀರಿನ ಪ್ರಮಾಣ ಹಾಕೊಂಡು ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ ಸರ್. ನಾನು ಈ ತರ ಮಾಡ್ತಾ ಹೋಗ್ಬೇಕು. ಅಂದ್ರೆ ನಾನು ಎಷ್ಟು ಸುಲಭನಾಗಿ ಹೇಳ್ತಿದ್ರು ಅಷ್ಟೇ ಸುಲಭ ಇಲ್ಲ ಸರ್, ಅಷ್ಟೇ ಕಷ್ಟ ಇದೆ. ನಿಮ್ ಬಾಯಲ್ಲಿ ಎಷ್ಟು ಸುಲಭನಾಗಿ ಹೇಳ್ತಿದ್ರು ಅದ್ರಿಂದ ಶ್ರಮ ಅನುಭವಿಸೋನಿಗೆ ಮಾತ್ರ ಗೊತ್ತು. ಆದಷ್ಟು ಪ್ರಯತ್ನ ಮಾಡ್ತಾ ಇದೀವಿ. ಅದು ಯಾವ್ದು ಲೇಬರ್ ಸಹಾಯ ಇಲ್ಲದೆ ನಾವೇ ಮಾಡ್ಬೇಕು ಅಂತಂದ್ರೆ ಪೇಷನ್ಸ್ ಬಹಳ ಮುಖ್ಯ. ಅದ್ರ ಮಾಡ್ತಾ ಇದೀವಿ ಇದಕ್ಕೆ. ಅಂದ್ರೆ ಇದನ್ನ ಎಲ್ಲಾ ರೈತರು ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ. ಹೌದು, ಅನುಕೂಲನೇ ಸರ್. ಯಾಕೆಂದ್ರೆ ಎಲ್ಲೋ ಕುತ್ಕೊಂಡು ಸಮಯ ವ್ಯರ್ಥ ಮಾಡೋದ್ಕಿಂತ ಇಂಥ ಸಮಯ ಇದಕ್ಕನ ಒಂದು ಸಮಯ ಕೊಟ್ರೆ ಅದರಿಂದ ನಮಗೆ ಲಾಭನೇ ಆಗುತ್ತಿಲ್ಲ, ಅಷ್ಟೇನಾಗಲ್ವಲ್ಲ ಸರ್. ನಮ್ಮ ಆರೋಗ್ಯನೂ ಕಾಪಾಡ್ಕೋಬಹುದು. ಎರೆಹುಳ ಉತ್ಪತ್ತಿ ಜಾಸ್ತಿ ಆಕತೆ. ಆಮೇಲೆ ಅದರಲ್ಲಿ ಎರೆಜಲ ನಾವು ಬಳಸೋದ್ರಿಂದ ಜೇನುಹುಳುಗಳು ಜಾಸ್ತಿ ಅಟ್ರಾಕ್ಟ್ ಆಗ್ತವೆ. ಯಾವುದೇ ಒಂದು ಹೂ ಬಳಸಿದ್ರು ಅಟ್ರಾಕ್ಟ್ ಆಗ್ತವೆ. ಆಮೇಲೆ ಎರೆಜಲದಲ್ಲಿ ಇದ್ ಕಡೆ ಬನ್ನಿ, ಎರೆಜಲದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಇದೆ ಸರ್. ಇಲ್ಲಿ ತೋರಿಸಬಹುದು. ಇದು 4ನೇ ಡ್ರಮ್ಮು. ಅವೆಲ್ಲವಕ್ಕೂ ವ್ಯತ್ಯಾಸ ಏನು ಅಂದ್ರೆ ಅವು ಎಲ್ಲ ನಾನು ಮಾಡುವಾಗ 9, 12, 15 ಹಿಂಗ್ ಮಾಡ್ಕೊಂಬಂದು ಇದು ಟೋಟಲ್ ಆಗಿ 17 ಪೋಷಕಾಂಶ ಮಾಡಿರೋದು. ಇಲ್ಲಿ ನೋಡಿ ಸರ್, ತ್ಯಾಜ್ಯಗಳು ಮನೆಯಲ್ಲಿ ಏನ್ ಸಿಗ್ತಾವ ತ್ಯಾಜ್ಯಗಳನ್ನ ತಗೊಂಡ್ ಹಾಕ್ತಾ ಇರ್ತೀವಿ. ಇದ್ರಲ್ಲಿ ತೋರಿಸಿ, ಹತ್ರಕ್ಕೆ ತೋರಿಸಿ ಸರ್, ತೋರಿಸಿ. ಎರೆಹುಳನು ತೋರಿಸ್ತೀನಿ. ಇದ್ರಾಗೆ ಏನೇನ್ ಸಿಗ್ತಾವ ನಾವು ಬಳಸಾದ್ಮೇಲೆ ಬರ್ತಾವಲ್ಲ ತ್ಯಾಜ್ಯಗಳನ್ನೆಲ್ಲ ಬಳಸಿದ್ವಿ. ಈಗ ನೋಡಿ ಅವರೇ ಕಾಳದಾಗಿರ್ಬೋದು ಹಾಕಿದೀವಿ. ಆಮೇಲೆ ಮೊಟ್ಟೆಗಳಾಗಿರ್ಬೋದು, ಅಂದ್ರೆ ನಾವು ಕೃಷಿ ಬಳಸುವಾಗ ಮೊಟ್ಟೆಗಳನ್ನ ಬಳಸಿ ಅವನ್ನ ಹಾಕೋದಾಗಿರ್ಬೋದು, ಈ ತರ ಹಾಕಿದೀವಿ. ಇದ್ರಲ್ಲಿ ತೋರಿಸಿ ಎರೆಹುಳ ಇದಾವೆ. ಅಂದ್ರೆ ಈಗ ಸಿಗೋದೇನಪ್ಪಾ ಅಂದ್ರೆ ಬರೀ ಮರಿ ಹುಳಗಳು ಸಿಗ್ತವೆ. ಇಲ್ಲಿ ತೋರಿಸಿ ಸರ್ ಹತ್ರಕ್ಕೆ ನೋಡಿ, ಒಂದ್ ಸೆಕೆಂಡ್ ತೋರಿಸ್ತೀನಿ. ಎಲ್ಲ ಮರಿ ಹುಳನೇ ನೋಡಿ, ತೋರಿಸಿ. ನೋಡಿ ಎಲ್ಲ ಮರಿ ಮಲ್ಟಿಪ್ಲೈ ಆಗ್ತಾ ಇದಾವೆ ಸರ್. ನಿಮ್ ವಿಡಿಯೋದಲ್ಲಿ ಕ್ಲೀನ್ ಆಗಿ ಕಾಣದೆ ಆಗ್ಬೋದೇನೋ ಗೊತ್ತಿಲ್ಲ, ಆದ್ರೆ ನೋಡಿ ಇದೆಲ್ಲ ಮರಿಗಳು ಸರ್ ಮಲ್ಟಿಪ್ಲೈ ಆಗ್ತಾ ಇದಾವೆ. ಕವರ್ ಆಗ್ತಾ ಇದೆ. ಹೌದು ಸರ್. ಬೆಳಿಗ್ಗೆ ಹೊತ್ತು ಕಾಣದೆ ಅಪರೂಪ. ಅಂದ್ರೆ ಇಲ್ಲಿ ಮಾಯಿಶ್ಚರ್ ಮೇಂಟೈನ್ ಕರೆಕ್ಟ್ ಆಗಿದೆ. ಅಲ್ಲಿಗಿಂತ ಬ್ಯಾಗಿಗಿಂತ ಮಾಯಿಶ್ಚರ್ ಮೇಂಟೈನ್ ಕರೆಕ್ಟ್ ಆಗಿದ್ರೆ ಬರ್ತವೆ ಸರ್. ಈ ತರ ಅಂದ್ರೆ ಒಮ್ಮೆ ಬಂಡವಾಳ ಹಾಕೊಂಡ್ರೆ ನಾವು ರೆಗ್ಯುಲರ್ ಆಗಿ ವಾಶ್ ಅಂದ್ರೆ ಇನ್ನೊಂದ್ ಏನಂದ್ರೆ ಬಂಡವಾಳ ಅಂತ ನೋಡಿ ಸರ್, ಈಗ ಬಂಡವಾಳ ಅಂತ ಬಂದಾಗ ಪ್ರತಿಯೊಬ್ಬರು ರೈತ ಅಂದ್ಮೇಲೆ ಒಂದು ಮನೆಯಲ್ಲಿ 200 ಲೀಟರ್ ಬ್ಯಾರೆಲ್ ಇದ್ದೇ ಇರುತ್ತೆ ಸರ್. ಓಕೆನಾ? ಇದಕ್ಕೊಂದು 100 ರೂಪಾಯಿ ಖರ್ಚು ಮಾಡ್ತೀನಿ. ಇದಕ್ಕೆ ನಾನ್ ಖರ್ಚು ಮಾಡಿರೋದು 600 ರೂಪಾಯಿ ಸರ್. ಹಂಗಂತ ಹೇಳಿ 600 ರೂಪಾಯಿ ಎಲ್ಲಿ ಸಿಕ್ತು ನನಗೆ ನಂಬರ್ ಕೊಡು ಅಂತ ಕೇಳ್ತಾರೆ. ಸಮಸ್ಯೆ ಏನು ಅಂತಂದ್ರೆ ನಾವು ತಗೊಂಬಂದಾಗ ಒಂದ್ 10 ಡ್ರಮ್ಗಳು ತಗೊಂಬಂದ್ವಿ. ಏನೋ ಒಂದ್ ರೈತ ಅಂದಿದ್ಕೆ ಒಂದ್ ಚೂರು ಕಮ್ಮಿ ಮಾಡಿ ಕೊಟ್ರು. ಇವಾಗ್ಲೂ ಅಷ್ಟೇ ಇಲ್ಲ, ಈಗ 800, 900 ನಡೀತಾ ಇತ್ತು ಈಗ. ಅದ್ರ ಸಲುವಾಗಿ ಅದೊಂದು ಟ್ಯಾಬ್ 100, ಇದೊಂದು 600, 700 ರೂಪಾಯಿ ಸರ್. ಆಯ್ತು, 700 ರೂಪಾಯಿ ಟೋಟಲ್ ಆಯ್ತು. 700 ರೂಪಾಯಿ ನಾನು ಎರೆಹುಳ ತಗೊಂಬಂದಿದ್ದು 400 ರೂಪಾಯಿ ಅಂತೆ ಸರ್. 400 ರೂಪಾಯಿ ಅಂತಂದ್ರೆ ಕನಿಷ್ಠ ನಾನು 6 kg ಬಿಟ್ಟಿದ್ದೀನಿ. ಓಕೆನಾ? 6 4 24, 2400. 2400, 700, 3100. ಟೋಟಲ್ ಖರ್ಚು 3100 ಸರ್. ಓಕೆನಾ? ಈ 3100ಕ್ಕೆ ಲಾಭ ಅಂತ ಹೋದಾಗ ನಾನು ಹೋಗಲ್ಲ, ಲಾಭ ಅಂತ ಕೆಲವೊಬ್ಬರಿಗೆ ಲಾಭ ಅಂದಾಗ್ಲೇ ಕಿವಿ ಕೇಳ್ಸೋದು, ಇಲ್ದಿರ್ ಕೇಳ್ಸಲ್ಲ ಅಂತ ಹೋದಾಗ ಕನಿಷ್ಠ ಅಂದ್ರೆ 1 ಲೀಟರ್ಗೆ ಅಂದ್ರೆ ಇದು ಪ್ರೋಸೆಸ್ ಬಂದು ಟೋಟಲ್ ಆಗಿ 3 ತಿಂಗಳು ಪ್ರೋಸೆಸ್ ಅಂದ್ರೆ 90 ದಿವಸ. 90 ದಿವಸದಲ್ಲಿ 15 ದಿವಸ ನಮ್ಗೆ ಮೀಥೇನ್ ಆರ್ಸಕ್ಕೆ ಅಂತ ಹೋಗುತ್ತೆ. ತೆಗ್ದು ಬಿಡೋಣ 75 ದಿವಸ. 75 ದಿವಸದಿಂದನೂ ನಮ್ಗೆ ಎರೆಜಲ ಸ್ಟಾರ್ಟ್ ಆಗುತ್ತೆ. ಈ ಎರೆಜಲ ನಾನು 6 kg ಬಿಟ್ಟಿದ್ರೆ ಕನಿಷ್ಠ ಅಂದ್ರೂ 4 ಲೀಟರ್ ತೆಗಿಬಹುದು ಒಂದು ದಿವಸಕ್ಕೆ. ಒಂದು ದಿವಸಕ್ಕೆ 4 ಲೀಟರ್ ಅಂತ ತೆಗೆದು ಹೆಂಗೆ ಇದ್ರ ಮೇಲೆ ಡಿಪೆಂಡ್ ಆಕತೆ. 4 ಲೀಟರ್ ಅದೇ ಮಾಯಿಶ್ಚರ್ ಮೇಂಟೈನ್ ಮಾಡ್ಬೇಕು. ನಾನೇನ್ ಮಾಡ್ತೀನಿ, 4 ಲೀಟರ್ 5 ಲೀಟರ್ ಹೋಯ್ತೀನಿ, 4 ಲೀಟರ್ ತೆಗಿತೀನಿ. ಓಕೆನಾ? 4 ಲೀಟರ್ ಅಂತ ಬಂದಾಗ 1 ಲೀಟರ್ಗೆ 50 ರೂಪಾಯಿ ಇದೆ ಸರ್. 1 ಲೀಟರ್ಗೆ 50 ರೂಪಾಯಿ ಅಂದ್ರೆ 200 ರೂಪಾಯಿ ಆಯ್ತು. ಒಂದು ದಿವಸಕ್ಕೆ 200 ರೂಪಾಯಿ ಆಯ್ತು. ಅಲ್ಲಿಗೆ 200 ರೂಪಾಯಿ ಅಂತಂದ್ರೆ 75 ದಿವಸಕ್ಕೆ ಹತ್ತತ್ರ ಎಷ್ಟಾಗುತ್ತೆ? 15,000 ಏನೋ ಆಗುತ್ತೆ ಸರ್ ಟೋಟಲ್ ಆಗಿ. 15,000ದಲ್ಲಿ 3,100 ಅಂತ 3,000 ಅಂತಾನೆ ತೆಗೆದ್ರು ನಮ್ಗೆ 12,000 ಬಂತು. ಓಕೆನಾ? 12,000 ಬಂತಲ್ಲ ಸರ್. 12,000 ಬರೋದ್ರ ಜೊತೆಗೆ ಎರೆಹುಳ ಡಬಲ್ ಆಗಿರ್ತೈತೆ. 6 kg ಬಿಟ್ಟಿರ್ತೀನಿ, ನನಗೆ ಕನಿಷ್ಠ ಅಂದ್ರೆ 20 kg ಎರೆಹುಳ ಆಗ್ತದೆ. ಆ ಎರೆಹುಳನ್ ಮತ್ತೆ ತಗೊಂಬೋದ ನಾವು ಇದರಿಂದ? ತೆಗಿಬಹುದು ಸರ್. ಈಗ ಏನಪ್ಪಾ ಅಂದ್ರೆ ಸಿಂಪಲ್ ತೋರಿಸಿ ಸರ್. ಇಲ್ಲಿ ಬನ್ನಿ ಸರ್, ಹತ್ರಕ್ಕೆ ಬನ್ನಿ ಸರ್. ಇದು ಗೊಬ್ಬರ ರೆಡಿ ಆಗಿದೆ ಸರ್. ನೋಡಿ ಈಗ ತೋರಿಸಿ ಸರ್, ಹತ್ರಕ್ಕೆ ಬನ್ನಿ ಸರ್. ಇಲ್ಲಿ ನೋಡಿ ಸರ್, ಇದು ಗೊಬ್ಬರ, ಇದು ರೆಡಿ ಆಗೈತೆ. ರೆಡಿ ಆದಾಗ ತೆಗಿಯ ಅಂತ ಇದನ್ನೆಲ್ಲ ಒಂದ್ ಕಡೆ ಹಿಂಗ್ ಮಾಡ್ಕೊಂತೀವ. ಹಿಂಗೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಬೇಗ. ಇದನ್ನ ತೆಗೆದು ಮಾಡ್ಕೊಂಡು ಎತ್ಕೊಂತೀವಿ. ಇಲ್ಲ ಕಡಲೆ ಹಿಟ್ಟು ಬೆಲ್ಲ ಮಿಕ್ಸ್ ಮಾಡಿ ಇದ್ರೊಳಗೆ ಹಾಕ್ಬಿಡ್ತೀವಿ. ಎಲ್ಲ ಕೊತ ಅಂತಿರ್ತವೆ, ತಕ್ಕೊಂಡ್ ಹಾಕಂತೀವಿ. ನೀವ್ ಏನೇ ಹಾಕಿದ್ರು ಏನೇ ಮಾಡಿದ್ರು ಒಂದ್ ಗ್ಯಾಮ್ರಿಕ್ ಕಡ್ರಿ ಮರಿ ಹುಳ ನೀವ್ ಒಂದ್ಕೊಂಡಷ್ಟು ಸುಲಭ ಸಿಗಲ್ಲ. ಅವನು ತೆಗಿಬೇಕು ಅಂದ್ರೆ ಇರೋದ್ ಒಂದೇ ಪರಿಹಾರ, ಬಿಟ್ಬಿಡ್ಬೇಕು. ಈಗ ನಾನು ಬಿಟ್ಬಿಟ್ಟಿದೀನಿ. ಈಗ ಮರಿ ಹುಳ ಅವೇ. ಈಗ ನಾನು ತೆಗೆದು ಗೊಬ್ಬರ ಹಾಕಕ್ ಹೋದ್ರೆ ಮರಿ ಹುಳ ಎದ್ದೋಗ್ಬಿಡ್ತಾರೆ, ವೇಸ್ಟ್ ಆಗ್ತದೆ ಅಂತ ಹಂಗೆ ಬಿಟ್ಟಿದೀನಿ. ಮರಿ ಹುಳ ಮಲ್ಟಿಪ್ಲೈ ಆಗಿ ದೊಡ್ಡವಾದ್ಮೇಲೆ ಕಂಪ್ಲೀಟ್ ಆಗಿ ರೆಡಿ ಆಗಿರ್ತೈತೆ. ಎಲ್ಲ ತಕ್ಕಂತೀನಿ, ಆಮೇಲೆ ರೆಡಿಯಾಗಿ ಸಿಗ್ತವೆ, ಅದನ್ನ ಬೇರೆದಕ್ಕೆ ಹಾಕಂತೀನಿ. ಅರ್ಜೆಂಟ್ ಇದ್ರೆ ಇದು ಮಾಡ್ಬೋದು. ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ ಈಗ ನಿಮ್ ವಿಡಿಯೋ ನೋಡ್ತಿರೋ
ಅವ್ರು ಕೇಳದೆ ಅಣ್ಣ ಎರೆಹುಳ ಕೊಡ್ತೀಯಾ ಎರೆಹುಳ ಕೊಡ್ತೀಯಾ ಅಂತಾರೆ. ಇಲ್ಲಿ ನನ್ಗೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಾನು ಎರೆಹುಳ ಕೊಡಲ್ಲ, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಎರೆಹುಳ ನೀವೆಲ್ಲ ತಗೊಂಡು ಅದು ಏನ್ ಬೇಕೋ ಕಂಪ್ಲೀಟ್ ನಾನು ಹೇಳ್ತೀನಲ್ಲ ಸರ್, ಕಂಪ್ಲೀಟ್ ಡ್ರಮ್ ಇಕ್ಕದ್ರಿಂದ ಹಿಡಿದು ಎರೆಜಲ ತಗ್ಗಿಯವರೆಗೂ ನಾನು ಸಪೋರ್ಟ್ ಆಗಿರ್ತೀನಿ, ಮಾಡ್ರಿ. ಆದ್ರೆ ನನ್ನ ಹತ್ರ ಸಿಗದ್ನ ನಾನು ಹೇಳಬಲ್ಲೆ ಬೇಟೆ, ಸಿಗದಿರೋದನ್ನ ನಾನು ಹೇಳಲ್ಲ. ಅಂದ್ರೆ ನಿಮ್ಮಲ್ಲಿ ಹೆಚ್ಚುವರಿ ಎರೆಹುಳುಗಳು ಸಿಗೋದಿಲ್ಲ. ಹೌದು, ನಿಮ್ಮ ಹತ್ರ ಇರೋ ನಿಮ್ಮ ಒಂದು ತೋಟಕ್ಕೆ ಆಗುತ್ತೆ ಸರ್. ಆಗುತ್ತೆ ಸರ್ ನನಗೆ ಬೇಕಲ್ಲ, ಈಗ ನಮ್ದು ಇಷ್ಟಕ್ಕೆಲ್ಲ ನಾನು ಮೇಂಟೈನ್ ಮಾಡ್ಬೇಕು ಅಂತ ನಾನು ಎರೆಹುಳ ಕೊಟ್ಕೊಂಡು ಕೂಕೊಂಡ್ರೆ ತಿರ್ಗಿ ಅಷ್ಟು ಮಲ್ಟಿಪ್ಲೈ ಮಾಡ್ಬೇಕು ಅಂದ್ರೆ ಎಷ್ಟು ಟೈಮ್ ಬೇರೆ ಕಡೆಯಿಂದ ತರಬೇಕಾಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ನೀವ್ ಏನಾದ್ರು ಮಾಡ್ತೀನಿ ಸಪೋರ್ಟ್ ಮಾಡ್ತೀನಿ. ಅದೇ ಇದರ ಮಾಹಿತಿ ಬಗ್ಗೆ ನೀವು ಸಪೋರ್ಟ್ ಮಾಡ್ತೀರಾ. ಹೌದು, ಆದ್ರೆ ಎರೆಹುಳುಗಳನ್ನ ನೀವು ಹತ್ರದಲ್ಲಿ ಯಾವ ಕೃಷಿ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ಪಡಿಬೇಕು ಅಂತ ನೀವ್ ಹೇಳ್ತೀರಾ. ಹೌದು ಸರ್, ಸತ್ಯ. ಇಷ್ಟನ್ನ ಎರೆಹುಳಂಗೆ ತಕ್ಕೊಂಡು ಇದು ಆದಂಗ ಅಡಕ್ ಹೋಗುತ್ತೆ, ಲಾಸ್ಟಿಗೆ ಎರೆಹುಳ ಇರುತ್ತೆ ತಕ್ಕೋಬಹುದು. ಅದು ಒಂದು ವಿಧಾನ. ಇಲ್ಲ ಅರ್ಜೆಂಟ್ ಬೇಕಾ, ಅದೇ ಹೇಳಿದ್ನಲ್ಲ ಕಡ್ಲೆ ಹಿಟ್ಟು ಬೆಲ್ಲ, ಇಲ್ಲ ಸಗಣಿ, ಹಸಿ ಸಗಣಿ ಇಕ್ಕಿರು ಆಗುತ್ತೆ. ಸಗಣಿ ಇಟ್ರೆ ಬಂದ ಮೇಲೆಲ್ಲ ಕಲೆಕ್ಟ್ ಆಗಿರುತ್ತೆ, ತಕ್ಕೋಬಹುದು. ಏನೇ ಆದ್ರೂ ಮರಿ ಹುಳ ಸಿಗದ್ ಕಷ್ಟ ಸರ್, ಮರಿ ಹುಳ ಸಿಗಲ್ಲ, ಹಂಗ್ ಡ್ಯಾಮೇಜ್ ಆಗುತ್ತೆ. ಆತರ ಈ ತರ ಮಾಡ್ತಾ ಹೋಗ್ತಾ ಇದೀನಿ. ಇದ್ರಲ್ಲಿ ಅನುಕೂಲಗಳೇನು ಅಂತಂದ್ರೆ, ಈ ಎರೆಜಲನ ಬಳಸೋದ್ರಿಂದ ಮೈನ್ ನಾವು ಹೂವಿನ ಗಿಡಗಳಿಗೆ ಬಳಸೋದ್ರಿಂದ ಜೇನುಹುಳ ಅಟ್ರಾಕ್ಟ್ ಆಗ್ತವೆ. ಆಮೇಲೆ ಎರೆಜಲದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಇರುತ್ತೆ. ಭೂಮಿಗೆ ಒಯ್ಯೋದ್ರಿಂದ ನೆಲ ಸ್ಮೂತ್ ಆಗ್ತೈತೆ. ಓಕೆನಾ, ನೆಲ ಸ್ಮೂತ್ ಆಗೋದ್ರ ಜೊತೆಗೆ ನಮ್ಗೆ ಇಳುವರಿನೂ ಜಾಸ್ತಿ ಆಗ್ತಾ ಹೋಗ್ತೈತೆ. ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ, ಈ ಗೈಮೆ ಇನ್ನೊಂದು ಉಳುಮೆ ಅನ್ನೋದೇ ಇರಲ್ಲ ಇದ್ರಲ್ಲಿ. ಆರಾಮಾಗಿ ಬುಡದಿಂದ 1 ಅಡಿ ದೂರದಲ್ಲಿ ಒಯ್ತಾ ಹೋದ್ರೆ ಸಾಕು, ಆರಾಮಾಗಿ ಕೆಲಸ ಆಗ್ತದೆ. ಮನೆಗ್ಲರೇ ಮಾಡ್ಕೋಬಹುದು ಆರಾಮಾಗಿ. ಆ ಲೇಬರ್ನ ಹೇಳ್ಬೇಕು ಈ ಲೇಬರ್ನ ಹೇಳ್ಬೇಕು ಅನ್ನೋದೇನಿಲ್ಲ. ಡ್ರಮ್ ಇಕ್ಬಿಟ್ಟು 1 ಲೀಟರ್ ಅಂತೆ 1 ಲೀಟರ್ಗೆ 10 ಲೀಟರ್ ಅಂತೆ ಬೇಕಂತ ಕ್ಲಿಯರ್ ಆಗುತ್ತೆ. ಇದು ನನ್ನ ಅನುಕೂಲಕ್ಕೆ ತಕ್ಕನಾಗ ನಾನು ಮಾಡ್ತಾ ಹೋಗ್ತಾ ಇದ್ದೀನಿ ಸರ್, ಅಷ್ಟೇ. ಇದ್ರಲ್ಲಿ ರಿಸಲ್ಟ್ ಐತೆ ಅನ್ನೋದಕ್ಕೊಂದು ಉದಾಹರಣೆ ಏನು ಅಂದ್ರೆ ಸರ್, ರಿಸಲ್ಟ್ ಇಲ್ಲ ಅಂದ್ರೆ ಇದೊಂದೇ ಡ್ರಮ್ ಸುಮ್ಮನೆ ಆಗ್ಬಿಡ್ತಿದೆ. ರಿಸಲ್ಟ್ ಇರೋದಕ್ಕೆ ನಾನು 1ರಿಂದ 2, 2ರಿಂದ 4 ಹಿಂಗ್ ಹೋಗ್ತಾ ಇರೋದು. ನನ್ನ ಅನುಕೂಲಕ್ಕೆ ಸಮಯ ಸಿಕ್ಕಂತೆ ನಾನು ಮಾಡ್ತಾ ಇದ್ದೀನಿ, ಮುಂದಕ್ಕೆ ಮುಂದುವರಿತಾ ಇದ್ದೀನಿ ಸರ್. ಈಗ 4 ಡ್ರಮ್ಮಿನ ಎರೆ ಜಲ ನಿಮ್ಮ ತೋಟಕ್ಕೆ ಸಾಕಾಗುತ್ತಾ? ಆಗುತ್ತೆ ಸರ್, ಆಗುತ್ತೆ. ಅಂದ್ರೆ ಎಷ್ಟು ಎಕರೆಗೆ ನೀವು ಈ ಎರೆಹುಳವನ್ನ ಉಪಯೋಗಿಸ್ತಾ ಇದ್ದೀರಿ? ಎರೆಹುಳು ಜಲವನ್ನು ಎರೆಜಲ ಅಂತಂದ್ರೆ ಕನಿಷ್ಠ 6 ಎಕರೆಗೆ ಉಪಯೋಗಿಸ್ತಾ ಇದ್ದೀನಿ ಸರ್. ಈ 4 ಡ್ರಮ್ ನಲ್ಲಿ ತಯಾರು ಮಾಡ್ಕೊಂಡ್ರೆ 6 ಎಕರೆಗೆ ನೀವು ಎರೆಹುಳವನ್ನ ಹೌದು ಸಾಕಾಗುತ್ತೆ. ಅಲ್ಲ ಸಾಕಾಗುತ್ತೆ ಅಂದ್ರೆ ಇನ್ನೂ ಹೆಚ್ಚಿಗೆ ಬಂದ್ರೆ ಇನ್ನೂ ಹೆಚ್ಚಿಗೆ ಕೊಡ್ಬೋದು ಸರ್. ಕನಿಷ್ಠ ಅಂತಂದ್ರೆ ಇದು 15 ದಿವಸಕ್ಕೆ ಒಂದ್ಸತಿ ಕೊಟ್ರೆ ಉತ್ತಮ. ಆದ್ರೆ ಈಗ ನಾನು ಕೊಡ್ತಾರೆ 1.5 ತಿಂಗಳಿಗೆ ಒಂದ್ಸತಿ. ನೀವು 1.5 ತಿಂಗಳಿಗೆ ಒಂದ್ಸರಿ ಎರೆಜಲ ಕೊಡ್ತಾ ಇದೀರಿ. ಆದ್ರೆ ನಾನು ತೋಟಕ್ಕೆ ಕವರ್ ಮಾಡ್ತಾ ಇದೀನಿ. ಆದ್ರೆ ಇನ್ನ ಹೆಚ್ಚಿಗೆ ಕೊಟ್ಟಷ್ಟು ಇನ್ನ ಅನುಕೂಲ ಜಾಸ್ತಿ. ನಾವ್ ಇನ್ನೂ 4 ಡ್ರಮ್ ಎಕ್ಸ್ಟ್ರಾ ಮಾಡ್ಕೊಂಡು ಹೌದು 15 ದಿವಸಕ್ಕೊಂದ್ಸರಿ ಬೇಕಾದ್ರೂ ಎರೆಜಲಗಳನ್ನ ಕೊಡ್ಬೋದು. ಇವಾಗ ಇಲ್ಲಿ ನೋಡ್ರಿ, ಈಗ ಇದು 4 ಲೀಟರ್ ಅಂತಂದ್ರೆ 4 24 ಲೀಟರ್ ಒಂದ್ ದಿವಸಕ್ಕೆ ನನಗೆ ಬರ್ತೈತೆ. 24 ಲೀಟರ್ ಅಂದ್ರೆ ಅದಕ್ಕೆ 10 ಲೀಟರ್ ನೀರ್ ಸೇರ್ಸಿದ್ರೆ 1 ಲೀಟರ್ಗೆ 10 ಲೀಟರ್ ನೀರ್ ಸೇರ್ಸಿದ್ರೆ ಅಲ್ಲಿಗೆ ನಮ್ಗೇನಿಲ್ಲ ಅಂತಂದ್ರು 240 ಲೀಟರ್ ಹತ್ತತ್ರ ಆಗೋಕದು. 2400 ಆಯ್ತಲ್ಲ ಸರ್. 1 ಲೀಟರ್ಗೆ 10 ಲೀಟರ್ ಅಂದ್ರೆ ಅಷ್ಟು ಸಿಗ್ತೈತೆ ನಮ್ಗೆ. ಎಷ್ಟು ಕವರ್ ಮಾಡ್ಕೋಬಹುದು ಸರ್? ಮಾಡ್ಕೋಬಹುದು. ಅಂದ್ರೆ ಮಾಡ್ತಾ ಹೋಗ್ತಾ ಇರ್ಬೇಕು ಸರ್. ಅದೊಂದೇ ಅಂತಲ್ಲ, ಮಾಡೋರ್ಗೂ ಆಸಕ್ತಿ ಇರಬೇಕು, ಮನೆಯಲ್ಲೂ ಸಪೋರ್ಟ್ ಮಾಡ್ಬೇಕು ಸರ್. ಹೌದು, ಬಹಳ ಇಂಪಾರ್ಟೆಂಟ್. ಮನೆಯಲ್ಲೂ ಸಪೋರ್ಟ್ ಮಾಡಿದ್ರೆ ಹೌದು ಇದನ್ನೆಲ್ಲ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಹೌದು, ಒಬ್ರೇ ಮಾಡ್ಬೇಕು ಅಂದ್ರೆ ಕಷ್ಟ ಆಗುತ್ತೆ. ಹೌದು. ಆಮೇಲೆ ಇನ್ನೊಂದು ಏನಂತಂದ್ರೆ, ಎರೆಹುಳನ ತರ್ಸ್ಕೊಳ್ಳುವಾಗ ನನಗಾಗಿದ್ದ ಅನುಭವ ಏನಪ್ಪಾ ಅಂದ್ರೆ, ಅಲ್ಲಿಂದ ಅವರು ಹಾಕುವಾಗ ನಮ್ಗೆ ನೈಟ್ ಹಾಕಿದ್ರು ಸರ್. ಬೆಳಿಗ್ಗೆ ಬಂದ್ರೆ ಎರೆಹುಳ ಏನು ಸಮಸ್ಯೆ ಆಗಲ್ಲ. ನೈಟ್ ಹಾಕ್ದಾಗ ಏನ್ ಸಮಸ್ಯೆ ಆಗ್ತೈತೆ ಅಂತಂದ್ರೆ, ಡಿಕ್ಕಿಯಲ್ಲಿ ಹಾಕಿರ್ತಾರೆ, KSRTC ಅಲ್ಲಿ ಡಿಕ್ಕಿಯಲ್ಲಿ ಹಾಕಿರ್ತಾರೆ. ಆ ಡಿಕ್ಕಿ ಓಪನ್ ಮಾಡಿದ್ರೆ ಆ ಡಿಕ್ಕಿಯಲ್ಲಿ ಯಾರ್ಯಾರು ಬ್ಯಾಗ್ ಇಕ್ಕಿರ್ತಾರೆ ಆ ಬ್ಯಾಗಕ್ಕೆಲ್ಲ ತೂರಿರ್ತವೆ. ಯಾಕೆ ಅಂತಂದ್ರೆ ಅದು ಸರಿಯಾದ ಸಮಯ ಅಲ್ಲ, ಆದ್ರೆ ನಮ್ಗೆ ಅನಿವಾರ್ಯ. ಹಂಗಾಗಿ ಬೇರೆ ಬೇರೆಗೆಲ್ಲ ತೂರಿ ನನ್ಗೆ 10 kg ಏನಾಗ್ತದೆ ಅಂದ್ರೆ, ನಾನು 10 kg ತರ್ಸ್ಕೊಂಡು 10 kg ಎಲ್ಲ ಒಂದು 6 kg ನಮಗೆ ಸಿಕ್ಕಿದ್ರೆ 4 kg ವೇಸ್ಟ್ ಆಗುತ್ತೆ. ಅದಕ್ಕೆ ನಾನು ಹೇಳೋದು ಪ್ರತಿಯೊಬ್ಬರು ರೈತರು ನೀವೇ ಸ್ಪಾಟಿಗೆ ಹೋಗಿ ಕೊಡ್ತೀನಿ ಅಂತ, ಯಾರು ಕೊಡ್ತೀನಿ ಅಂತಾರೆ ಆ ಪಾಟಿ ತಕ್ಕ ಹೋಗಿ ಡೈರೆಕ್ಟ್ ಸ್ಪಾಟ್ಗೆ ಹೋಗಿ ಕೊಂಡ್ಕೊಂಡ್ಬರೋದು ಉತ್ತಮ ಅಂತ ನನ್ನ ಅನಿಸಿಕೆ ಸರ್. ಉತ್ತಮವಾದ ಮಾಹಿತಿಯನ್ನ ಕೊಟ್ರಿ ಕೀರ್ತಿ ಅವರೇ. ಒಂದ್ ವೇಳೆ ನಮ್ ರೈತರು ನಿಮ್ಗೆ ಏನಾದ್ರು ಕಾಲ್ ಮಾಡಿದ್ರೆ ಅವ್ರಿಗೆ ಮಾಹಿತಿಯನ್ನು ಹಂಚ್ಕೊಂತೀರಾ? ಹಂಚ್ಕೊಂತೀನಿ ಸರ್. ಆದ್ರೆ ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ, ಸಂಜೆ 6ರಿಂದ ಹಿಡಿದು 9 ಗಂಟೆ ಒಳಗಡೆ ಕಾಲ್ ಮಾಡ್ಲಿ ಸರ್. ಯಾಕಂದ್ರೆ ನನ್ನ ವೈಯಕ್ತಿಕ ಸಮಯನ ಅವರೇ ತಿನ್ಕೊಂಡ್ಬಿಟ್ರೆ ನನ್ನ ಕೆಲಸ ಕಾರ್ಯಗಳು ಏನು ಮುಂದಕ್ಕೆ ಹೋಗಲ್ಲ. ಅಂದ್ರೆ ನಿಮ್ಮ ತೋಟದ ಕೆಲಸದ ಸಮಯದಲ್ಲಿ ಕಾಲ್ ಮಾಡಿದ್ರೆ ನೀವು ಯಾವ್ದೇ ರಿಸೀವ್ ಮಾಡಲ್ಲ. ಸಂಜೆ 6ರಿಂದ 9ರವರೆಗೆ ಕಾಲ್ ಮಾಡಿದ್ರೆ ಅವ್ರಿಗೆ ಬೇಕಾದಂತ ಮುಕ್ತವಾಗಿ ಅವ್ರ ಹತ್ರ ಮಾತಾಡ್ತೀನಿ ಸರ್. ಅದಕ್ಕೆ ಏನು ಬೇಕೋ ಅವ್ರಿಗೆ ಯಾವ ತರ ತಯಾರಿ ಮಾಡ್ಕೊಂಡು ಕೇಳಿದ್ನಲ್ಲ, ಡ್ರಮ್ ಇಡೋದಿಂದ ಹಿಡಿದು ಎರೆಜಲ ತೆಗಿಯೋವರೆಗೂ ನಾ ಸಪೋರ್ಟ್ ಆಗಿರ್ತೀನಿ. ವೀಕ್ಷಕರೇ, ಕೀರ್ತಿ ಅವರು ಸಂಜೆ 6ರಿಂದ 9ರವರೆಗೆ ತಮ್ಮ ಯಾವುದೇ ಪ್ರಶ್ನೆಗಳಿಗೆ ಅಥವಾ ಸಂದೇಹಗಳಿಗೆ ಅವರು
ಒಂದು ಪ್ರತಿಫಲ ಅಥವಾ ಒಂದು ಉತ್ತರವನ್ನ ನೀಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದಷ್ಟು ಆ ಸಂಜೆ 6 ರಿಂದ 9 ಗಂಟೆವರೆಗೆ ಅವ್ರಿಗೆ ಕಾಲ್ನ ಮಾಡಿ. ಓಕೆ, ಇದುವರೆಗೂ ಮಾಹಿತಿ ನೀಡಿದ ಕೀರ್ತಿ ಅವರೇ, ತಮಗೆ ಧನ್ಯವಾದ. ಧನ್ಯವಾದಗಳು ಸರ್.